ನೋಡಿ, ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ನೋಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ತಲೆದಂಡವಾಗಿದೆ. ವಿನೀತ್ ಜೋಶಿ ವರ್ಗಾವಣೆ ಮಾಡಿದ ಕೇಂದ್ರ. ಹೊಸ ಕಾರ್ಯದರ್ಶಿಯಾಗಿ ನರೇಶ್ ಪಾಲ್ ಗಂಗ್ವಾರ್ ಈಗ ನೇಮಕವಾಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ತಲೆದಂಡವಾಗಿದೆ, ಸಸ್ಪೆಂಡ್ ಮಾಡಿದ್ದಾರೆ. ವಿನೀತ್ ಜೋಶಿ ವರ್ಗಾವಣೆ ಮಾಡಿದೆ ಕೇಂದ್ರ ಸರ್ಕಾರ ವರ್ಗಾವಣೆ ಮಾಡಿದೆ. ಹೊಸ ಕಾರ್ಯದರ್ಶಿಯಾಗಿ ನರೇಶ್ ನೇಮಕ ಮಾಡಿದ್ದಾರೆ. ನರೇಶ್ ಪಾಲ್ ಅಂತ ಹೊಸ ಅಧಿಕಾರಿಯನ್ನ ಈಗ ನೇಮಕ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಸಾಕಷ್ಟು ಹೋರಾಟಗಳು ನಡೀತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ. ಈ ಮಧ್ಯೆ ಈಗ ತಲೆದಂಡವಾಗಿದೆ, ಸಸ್ಪೆಂಡ್ ಮಾಡಿದ್ದಾರೆ. ಒಂದ್ ಕಡೆ ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯವರು ರೌಡಿಸಂ ಮಾಡಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಈಗ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ವಿನೀತ್ ಜೋಶಿ ಅವರನ್ನ ಈಗ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಹೊಸ ಕಾರ್ಯದರ್ಶಿಯಾಗಿ ನರೇಶ್ ಪಾಲ್ ಗಂಗ್ವಾರ್ ನೇಮಕ ಆಗಿರೋದು. ಒಂದ್ ಕಡೆ ವಿಪಕ್ಷಗಳು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಈಗ ಕೇಂದ್ರ ಶಿಕ್ಷಣ ಕಾರ್ಯದರ್ಶಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ನೋಡಿ, ಈಗ ವರ್ಗಾವಣೆ ಮಾಡಿರೋದು ತಲೆದಂಡ ಆಗಿದೆ. ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿರೋದು. ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದೆ. ಅದೇ ಜಾಗಕ್ಕೆ ಈಗ ಬೇರೆಯವರನ್ನ ನೇಮಕ ಮಾಡಿದ್ದಾರೆ. ನರೇಶ್ ಪಾಲ್ ಅಂತ ಹೊಸದಾಗಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರೋದು. ಒಂದ್ ಕಡೆ ಈ ಸಿಜೆಪಿ ಪಾರ್ಟಿಯವರು ಪ್ರತಿಭಟನೆ ಮಾಡ್ತಾ ಇರೋದು, ದಿನೇ ದಿನೇ ಪ್ರತಿಭಟನೆಯ ಸ್ವರೂಪ ಬೇರೆ ದಿಕ್ಕಿನಲ್ಲೇ ಸಾಗ್ತಾ ಇದೆ. ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಆಗ್ರಹವನ್ನ ಮಾಡ್ತಾ ಇದ್ವು. ಒಂದ್ ಕಡೆ ಮೋದಿ ಅವರು ರಾಜೀನಾಮೆ ಕೊಡಬೇಕು, ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪುಂದ್. ನಮ್ಮ ಜೊತೆ ಡೆಸ್ಕ್ ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ ಒಪ್ಪುಂದ್, ಈಗ ಒಂದ್ ಕಡೆ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ರು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಈಗ ಶಿಕ್ಷಣ ಕಾರ್ಯದರ್ಶಿಯನ್ನ ಈಗ ತಲೆದಂಡ ಆಗಿದೆ, ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅದೇ ಜಾಗಕ್ಕೆ ಹೊಸಬರನ್ನ ನೇಮಕ ಮಾಡಿರೋದು. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ ಅಂತ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು, ಪ್ರವೀಣ್, ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಖಂಡಿತವಾಗಿಯೂ ಶಿಕ್ಷೆ ಕೊಡ್ತೇವೆ, ಕಠಿಣ ಶಿಕ್ಷೆಯನ್ನೇ ಕೊಡ್ತೇವೆ ಅನ್ನುವಂಥ ಮಾತನ್ನ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಇದು ಅದರ ಮೊದಲ ರಿಫ್ಲೆಕ್ಷನ್. ಅವರು ಕ್ರಮವನ್ನು ಕೈಗೊಳ್ಳುವ ಹಂತ ಈಗ ಆರಂಭ ಆಗಿದೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ವಿನೀತ್ ಜೋಶಿ ಕೇಂದ್ರ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಈ ಎಲ್ಲ ಅಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಲ್ಲಾದಂತಹ ಅಕ್ರಮ, ಆ ಹಗರಣದ ಹಿನ್ನೆಲೆಯಲ್ಲೇ ಈ ಕ್ರಮವನ್ನು ಕೈಗೊಂಡಿರುವಂತದ್ದು. ಆ ಸ್ಥಾನಕ್ಕೆ ಈಗ ಹೊಸಬರ ನೇಮಕ ಆಗಿದೆ. ನರೇಶ್ ಗಂಗ್ವಾರ್ ಕೇಂದ್ರ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿ ಈಗ ನರೇಶ್ ಗಂಗ್ವಾರ್ ಅವರನ್ನ ನೇಮಕ ಮಾಡಲಾಗಿದೆ. ಆ ಮೂಲಕ ಏನು ದೇಶಾದ್ಯಂತ ಈಗ ಒಂದು ದೊಡ್ಡ ದನಿ ಎತ್ತಿತ್ತಲ್ಲ, ಅದಕ್ಕೆ ಉತ್ತರವನ್ನೂ ಕೊಟ್ಟಿದ್ದಾರೆ. ಹಾಗೆ ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ರಲ್ಲ, ಅದರ ಬೆನ್ನಲ್ಲೇ ಈ ಕ್ರಮ ಆಗಿರುವಂತದ್ದು. ಬಹುಶಃ ಬಹಳ ಏನು ವ್ಯಾಪಕವಾಗಿ ಚರ್ಚೆ ಆಗ್ತಿತ್ತಲ್ಲ, ಅದಕ್ಕೆ ಮೊಟ್ಟ ಮೊದಲ ಉತ್ತರ ಈ ಮೂಲಕ ಸಿಕ್ಕಿದೆ. ಪ್ರವೀಣ್, ವೀರೇಂದ್ರ, ಈಗ ಒಂದು ಕೇಂದ್ರ ಸರ್ಕಾರ ಈ ಪ್ರತಿಭಟನೆ ನಡೆಸಿದ್ರಲ್ಲ ಇಷ್ಟು ದಿನ, ಈ ಪ್ರತಿಭಟನೆಗೆ ಮಣಿತಾ ಅಥವಾ ಏನಾದ್ರೂ ಕ್ರಮ ಕೈಗೊಳ್ತಾ ಏನು ಅಂತ? ಈಗ ಪ್ರತಿಭಟನೆ ಎಲ್ಲಿ ನಡೀತು ಪ್ರವೀಣ್? ಪ್ರತಿಭಟನೆ ಎಲ್ಲಿ ನಡೀತು? ನಾವು ತೋರಿದ್ವಲ್ಲ ವಿಜುವಲ್, ಅದು ಹಿಂಸಾತ್ಮಕ, ಅಂದ್ರೆ ಅಲ್ಲಿ ನಡೆದದ್ದು ಹಿಂಸಾಚಾರ. ಭಾರತದ ಸೈನ್ಯದ ಮೇಲೆ ದಾಳಿ ನಡೆದದ್ದಲ್ಲಿ ಅಲ್ಲಿ ನಡೆದದ್ದೇನು ದೃಶ್ಯಗಳೆಲ್ಲವನ್ನು ಕೂಡ ಹೇಳ್ತಾ ಇದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮೇಲೆ ನಡೆದಂತ ದಾಳಿ. ಹೀಗಿರುವಾಗ ಅದನ್ನ ಪ್ರತಿಭಟನೆ ಅಂತ ಯಾರು ಪರಿಗಣಿಸಿರಲಿಲ್ಲ. ಆದ್ರೆ ಸ್ವತಃ ಪ್ರಧಾನಮಂತ್ರಿಗಳು ಇದೆಲ್ಲ ಆಗೋದಕ್ಕೂ ಮೊದಲೇ, ಇಷ್ಟೆಲ್ಲ ಆಗುವ ಮೊದಲೇ ಹೇಳಿದ್ರು ಈ ಮಾತನ್ನ ಪ್ರಧಾನಮಂತ್ರಿ ಅಂತ ಹೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಅವರು ಏನ್ ಹೇಳಿದ್ರು ಆ ಕ್ರಮ ಈಗ ಮೊದಲ ಹಂತ, ಇದು ಮೊದಲ ಹೆಜ್ಜೆಯಾಗಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು. ನೋಡಿ, ಬಹಳಷ್ಟು ಬೇರೆ ಬೇರೆ ಹಂತಗಳಲ್ಲಿ ಯಾರು ಪ್ರಾಜ್ಞರಿದ್ರು ಅವರಿಂದಲೂ ಕೂಡ ಸಲಹೆಗಳು ಬಂದಿತ್ತು, ಅದನ್ನೂ ಸ್ವೀಕಾರ ಮಾಡಿದ್ರು. ಅದೆಲ್ಲ ಹಿನ್ನೆಲೆಯಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಮೊಟ್ಟ ಮೊದಲ ಕ್ರಮ ಈ ಮೂಲಕ ಆಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ದೆಹಲಿಯಲ್ಲಿ ಈಗ ಈ ಸಿಜೆಪಿ ಪಾರ್ಟಿಯವರು ಪ್ರತಿಭಟನೆ ಮಾಡ್ತಾ ಇದ್ರು, ಒಂದು ರೀತಿಯಾಗಿ ರೌಡಿಸಂ ಮಾಡ್ತಾ ಇದ್ರು.